ಕೈಕಂಬ ಪೊಳಲಿ ಸಂಪರ್ಕ ಅಡ್ಡೂರು ಸೇತುವೆ ಘನ ವಾಹನ ಸಂಚಾರ ನಿಷೇಧ ವಿಚಾರವಾಗಿ ಮಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ದುರಸ್ತಿ ಕಾಮಗಾರಿ ಮುಗಿಯುವವರೆಗೂ ಈ ಭಾಗದಲ್ಲಿ ಘನ ವಾಹನ ಸಂಚಾರ ನಿಷೇಧಕ್ಕೆ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದ್ದು, ಈ ಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸೇತುವೆ ಕೆಳಭಾಗದಲ್ಲಿ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ. ಈ ಅಕ್ರಮದ ಬಗ್ಗೆ 1.5 ವರ್ಷಗಳಿಂದ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ. ಅನೇಕ ಬಾರಿ ಅಕ್ರಮದ ಬಗ್ಗೆ ದಾಳಿಯನ್ನ ಮಾಡಿ ನಿಲ್ಲಿಸಲಾಗಿತ್ತು. ಆದರೆ ಈ ಪ್ರದೇಶ ಒಂದು ಮಿನಿ ಪಾಕಿಸ್ತಾನ ಆಗಿದೆ. ಈ ಭಾಗದಲ್ಲಿ ಅಧಿಕಾರಿಗಳು ಹೋಗಲು ಹೆದರುವಂತಾಗಿದೆ. ಅಧಿಕಾರಿಗಳು ದಾಳಿ ಮಾಡಿದ್ರು ರಾತ್ರಿ ವೇಳೆ ಮರಳುಗಾರಿಕೆ ಮಾಡ್ತಾರೆ. ಇದರಲ್ಲಿ ರಾಜಕೀಯ ಕೈವಾಡ ಇದೆಯಾ ಎಂದು ಪ್ರಶ್ನಿಸಿದ್ರು. ನೀವು ಲೀಗಲ್ ಮೈನಿಂಗಿಗೆ ಸರಿಯಾಗಿ ಅವಕಾಶ ಮಾಡಿಕೊಟ್ಟು ರಾಯಲ್ಟಿಯನ್ನು ಕರೆಕ್ಟ್ ಆದ ಒಂದು ರೇಟ್ ವಿಚ್ ಇಸ್ ಗುಡ್ ಫಾರ್ ದ ಪೀಪಲ್, ಗುಡ್ ಫಾರ್ ದ ಪ್ರೊಡ್ಯೂಸರ್ ಆಲ್ಸೋ, ಇಬ್ಬರಿಗೂ, ಕ್ಲೈಂಟಿಗೆ ಮತ್ತು ಎಂಡ್ ಪ್ರಾಡಕ್ಟ್ ಯೂಸರಿಗೆ ಮತ್ತು ಫಸ್ಟ್ ಪರ್ಸನ್ನಿಗೆ ನೀವು ರಾಯಲ್ಟಿಯನ್ನು ಒಂದು ಕರೆಕ್ಟ್ ರೇಟಲ್ಲಿ ಹಾಕಿದರೆ ಅವರು ನಂಬರ್ 2 ಮಾಡದೆ ಬಿಸ್ನೆಸ್ ಮಾಡ್ತಾರೆ. ಸರ್ಕಾರಕ್ಕೆ ಸಿಕ್ಕುವ ರಾಯಲ್ಟಿ ಸಿಗ್ತದೆ, ಅಧಿಕಾರಿಗಳಿಗೆ ಸಿಕ್ಕುವ ಅಂಡರ್ ದ ಟೇಬಲ್ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ರಾಯಲ್ಟಿ ಬಾಯಿ ಬಂದಾಗೆ ಲೀಗಲ್ ಮಾಡೋವನಿಗೆ ಒಂದು ಲೆವೆಲ್ ರಾಯಲ್ಟಿ ಮಾತಾಡಿದ್ರೆ ಇಲ್ಲ ಸರ್ಕಾರಕ್ಕೆ ಲಾಸ್ ಆಗ್ತದೆ ಅಂದರೆ, ಸರ್ಕಾರಕ್ಕೆ ಲಾಸ್ ಆಗದಿದ್ದಾಗೆ ಕಾಪಾಡುವಂಥ ಶಕ್ತಿ ಆಫೀಸರ್ಸ್ ಹತ್ರ ಇಲ್ಲ. ಗೊತ್ತಾಯ್ತಾ? ಈಗ ಸೆಕೆಂಡ್ ಮಾಡೋವರಿಗೆ, ನಂಬರ್ 2 ಮಾಡೋವರಿಗೆ ಸುಲಭ ಆಗ್ತದೆ. ಇದು ವೆರಿ ಲಾರ್ಜ್ ಟಾಪಿಕ್ ಇದು. ಸುಮ್ಮನೆ ನಾನು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅದನ್ನು ಫೈನಲ್ ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ. ನಂದು ಆ್ಯಟ್ ದಿಸ್ ಜಂಕ್ಷರ್ ನನ್ನ ಸಮಸ್ಯೆ ಬ್ರಿಡ್ಜಿನ ಕೆಳಗೆ ಮಾಡೋದಾದ್ರೂ ನಿಲ್ಲಿಸಿ ಅಂತ. ನಿಮಗೆ ಬೇರೆ ಆಗದಿದ್ರೂ ತೊಂದರೆ ಇಲ್ಲ, ಅಟ್ಲೀಸ್ಟ್ ಅಲ್ಲಾಗೋದಾದ್ರೂ ನಿಲ್ಲಿಸಿ ಅಂತ. ಅಟ್ಲೀಸ್ಟ್ ನಾನು ಅಲ್ಲಿ ಮಾಡಿ ಇಲ್ಲಿ ನಿಲ್ಲಿಸಿ ಹೇಳಿದ್ದಲ್ಲ, ಎಲ್ಲಾದರೂ ನಿಲ್ಲಿಸಿ. ಲೀಗಲೈಸ್ ಮಾಡುವ ಸಮಯದಲ್ಲಿ ಒಂದು ವೇಳೆ ಇವ್ರು ಏನು ಮಾಡ್ತಾರೆ, ರಾಯಲ್ಟಿ ಜಾಸ್ತಿಯಾಗಿ ಲೀಗಲೈಸ್ ಅವ್ರು ಕೊಟ್ಟು ಜನರಿಗೆ ಎಂಡ್ ಪ್ರಾಡಕ್ಟಿಗೆ ಸಣ್ಣ ಮನೆ ಕಟ್ಟುವನಿಗೆ ಸಹ ಸಮಸ್ಯೆ ಮಾಡಿಬಿಡ್ತಾರೆ. ಸಣ್ಣ ಮನೆ ಕಟ್ಟುವನಿಗೆ ಒಂದು ಲೋಡು ಲಾರಿಯಲ್ಲಿ ಇದು ಬಂದಾಗ 15-20 ಸಾವಿರ ಕಟ್ಟಬೇಕಾಗ್ತದೆ, ಅಷ್ಟು ಜಾಸ್ತಿ ಆಗ್ತದೆ. ಆಗ ಅವನು ಮಾಡ್ತಾನೆ, ನಂಬರ್ 2 ಅವನು ಹಿಂದೆ ಹೋಗ್ತಾನೆ. ಇದು ನಾನು ಔಟ್ ಆಫ್ ಮೈ ಟಾಪಿಕ್ಕು, ಸ್ಯಾಂಡ್ ಮೈನಿಂಗ್ ಬಗ್ಗೆ ಹೇಳಿದ್ದು. ನನ್ನ ಸದ್ಯದ ಪ್ರಶ್ನೆ, ಬ್ರಿಡ್ಜಿನ ಕೆಳಗೆ ಎಲ್ಲೆಲ್ಲೇ ಬ್ರಿಡ್ಜ್ ಇದೆ ಇಡೀ ಜಿಲ್ಲೆಯಲ್ಲಿ, ಬ್ರಿಡ್ಜಿನ ಹತ್ರ 100 ಮೀಟರ್ಸ್ ಒಳಗೆ ನೀವು ಅದು ಮಾಡಬಾರ್ದು, ಡ್ಯಾಮಿನ ಹತ್ರ ಮಾಡಬಾರ್ದು, ಏನೆಲ್ಲ ರೂಲ್ಸ್ ಇದೆ ಅದನ್ನಾದರೂ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಅನ್ನುವಂಥ ಕೋರಿಕೆ ನಂದು ಅಷ್ಟೆ. ಅಷ್ಟು ಮಾಡಲಿಕ್ಕೆ ಆಗದಿದ್ದರೆ ಎಲ್ಲ ಇದರಲ್ಲಿ ಸಹ ವೈಫಲ್ಯವನ್ನು ನಾವು ನೋಡ್ತಾ ಇದ್ವಿ. ಅಡ್ಮಿನಿಸ್ಟ್ರೇಷನಲ್ಲಿ ಎಲ್ಲೂ ಸಹ ಹೊಸ ಡ್ಯಾಮ್ ಆಗ್ತಾ ಇಲ್ಲ, ಹೊಸ ರೋಡ್ಸ್ ಆಗ್ತಾ ಇಲ್ಲ, ರಿಪೇರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ನಮ್ಮ ಟ್ಯಾಕ್ಸಿದ ದುಡ್ಡಿಂದ ಏನೋ ಸ್ವಲ್ಪ ಆಚೆ ಈಚೆ ಸಣ್ಣ ಕೆಲಸ ಆಗ್ತದೆ ನಮ್ಮ ಇಲ್ಲಿ ಫಂಡ್ಸ್ ಇರೋ ಕಾರಣ. ಬೇರೆ ಎಲ್ಲ ರೀತಿಯಲ್ಲಿ ಸಹ ಫೇಲಿಯರ್ ಇದ್ದೇವೆ. ಅಟ್ಲೀಸ್ಟ್ ನೀವು ಲಾ ಆ್ಯಂಡ್ ಆರ್ಡ್ರನ್ನ ಒಂದು ಭಾಗವನ್ನಾದರೂ ಸರಿ ಮಾಡಿ. ನಿಮಗಿಲ್ಲಿ ಸ್ಪೆಂಡ್ ಮಾಡಬೇಕಂತ ಇಲ್ಲ, ದುಡ್ಡನ್ನು ಸ್ಪೆಂಡ್ ಮಾಡಬೇಕಂತ ಇಲ್ಲ.